ಇದೇ ಗಾಡಿ ನಿನ್ನೆ ಸರ್ವಿಸಿಗೆ ಬಿಟ್ಟಿರೋದು ನೋಡಿ. ಇವಾಗ ಒರೆಸ್ತಿದ್ದಾರೆ ಗಾಡಿನ. ತೊಗೊಂಡ್ಬಿಟ್ಟು 1 ಮಂತ್ ಆಯಿತು ಆ್ಯಕ್ಚುಲಿ ಇದರಿಂದ. ಇದು ನೋಡಿ, ಗಾಡಿ ಬಿಡೋವಾಗ ಈ ರೀತಿಗಿತ್ತು. ಇವಾಗ ನೋಡಿದ್ರೆ ಸ್ಕ್ರ್ಯಾಚ್ ಮಾಡಿಟ್ಟಿದ್ರೆ ಗಾಡಿನ, ಸರ್ವಿಸ್ ಆಗಿಲ್ಲ. ಅರ್ಧ ಗಂಟೆ ಬಿಟ್ಕೊಂಬನ್ನಿ ಅಂತ ಹೇಳಿದ್ರು. ಕಾಲ್ ಮಾಡಿದ್ದಕ್ಕೆ ಇವಾಗ ಬಂದರೆ ಗಾಡಿ ಈ ಸ್ಟೇಜಲ್ಲಿದೆ. 2 ಸರಿ ಬಂದು ವಾಪಸ್ ಹೋಗಿದ್ದೀನಿ. ನಿನ್ನೆ ಬಂದವಾಗ್ಲೂ ಕೂಡ ಗಾಡಿ ಇವತ್ತು ರೆಡಿ ಆಗಲ್ಲ, ನಾಳೆಗೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಬಂದರೆ ಗಾಡಿ ಇನ್ನೂ ರೆಡಿ ಆಗಿಲ್ಲ, ವಾಶ್ ಕೂಡ ಮಾಡಿಲ್ಲ. ಅದರಲ್ಲಿ ಜೊತೆಯಲ್ಲಿ ಸ್ಕ್ರ್ಯಾಚ್ ಮಾಡಿ ಇಟ್ಟಿದ್ದಾರೆ. ಪ್ರತಿ ಸರಿಗೂ ಇದೇ ರೀತಿಗೆ ಹೋದ ಸರಿ ಕೂಡ ನಾನು ಒಂದು ಲೈವ್ ವೀಡಿಯೋನೇ ಅಪ್ಡೇಟ್ ಮಾಡಿದ್ದೆ. ಈ ಥರ ಮಾಡಿಬಿಟ್ಟು ಇದು ಮಾಡಿಕೊಂಡು ಕಸ್ಟಮರ್ಗೆಲ್ಲ ಚೀಟ್ ಮಾಡಿದ್ದಾರೆ ನೋಡಿ. ಅಲ್ಲೂ ಒಂದು ಗಲಾಟೆ ನಡೀತಾ ಇದೆ. ಅವ್ರದ್ದು ಸೇಮ್ ಕತೆ. ತೊಗೊಂಡ್ಬಿಟ್ಟು ಗಾಡಿ ಸ್ಕ್ರ್ಯಾಚ್ ಮಾಡಿಬಿಟ್ಟು ಇದು ಮಾಡ್ಕೊಂಡು ಇಟ್ಟಿದ್ದಾರೆ. ಬರೀ ಇದೇನೇ ಮಾಡ್ತಾ ಇರೋದು. ಪ್ರಕೃತಿ ಅಂತ ಅಂದ್ಬಿಟ್ಟು TVS ಮೋಟರ್ಸ್ದು ಜಾಲಹಳ್ಳಿ ಕ್ರಾಸ್ ತುಮಕೂರು ರೋಡಲ್ಲಿರೋದು ನೋಡಿ. ಪ್ರತಿಯೊಂದು ಇಡೀ ಇದನ್ನೇ ಎಲ್ಲ ಹಾಳು ಮಾಡಿ ಎಲ್ಲ ಅಧ್ವಾನ ಮಾಡ್ತಾ ಇದ್ದಾರೆ. ಕಸ್ಟಮರ್ಗೆ ಚೀಟ್ ಮಾಡ್ತಾ ಇದ್ದಾರೆ, ಫ್ರಾಡ್ ಮಾಡ್ತಾ ಇದ್ದಾರೆ. ಬಂದಿರೋ ಕಸ್ಟಮರ್ಗೆಲ್ಲ ಹೇಳಿಬಿಟ್ಟು ಬನ್ನಿ ಇದು ಒಳ್ಳೆ ಸರ್ವಿಸ್ ಕೊಡ್ತೀವಿ ಹಾಗೆ ಅಂತ ಮೈಂಡ್ ವಾಶ್ ಮಾಡಿಬಿಟ್ಟು ರೇಟ್ ಅಷ್ಟಿರುತ್ತೆ ಇಷ್ಟಿರುತ್ತೆ, ಸರ್ವಿಸ್ ಚಾರ್ಜ್ ಒಂದು 500 ಒಳಗಿರುತ್ತೆ ಅಂತ ಗಾಡಿ ಕಾರ್ ತೊಗೊಂಡು ಎಲ್ಲ ಆಗಿ ಗಾಡಿ ಬಿಡಬೇಕಾದ್ರೆ ಹೇಳ್ತಾರೆ ಲೇಬರ್ ಚಾರ್ಜ್ ಒಂದೇ ಇರಲ್ಲ, ಆಯಿಲು ಅದು ಇದು ಅಂತ ಅಂದ್ಬಿಟ್ಟು 1300 ಆಗುತ್ತೆ ಅಂತ. ಎಲ್ಲ ಗಾಡಿಗಳನ್ನ ಬಿಟ್ಟರು ಕೂಡ ಏನಿದ್ರು ಮ್ಯಾಕ್ಸಿಮಮ್ ಏನೇ ಇದು ಮಾಡ್ತೀವಿ ಅಂದರೆ ಆಯಿಲ್ ಚೇಂಜು ಅದೆಲ್ಲ ಇದು ಮಾಡೋದಕ್ಕೆ 700 ಇಂದ 800 ಮ್ಯಾಕ್ಸಿಮಮ್ ಇದು ಇರೋದು. ಇಲ್ಲಿ 1300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಗಾಡಿ ಈ ರೀತಿ ಕತೆ ಇಲ್ಲ. ನೆನ್ನೆ ನಿಮ್ಮ ಇವರೇ ಹೇಳಿದ್ದು, ನಿಮ್ಮ ಹಾಂ ನಿಮ್ಮ ಇವರು ನೆನ್ನೆ ಸಾಗರ್ ಅವರು. ಹಾಂ, ನೀವ ಕೊಟ್ಟಿದ್ದು ಗಾಡಿ ನನಗೆ. ನೀವಲ್ವಲ್ಲ, ಬೇರೆ ಯಾರು ಇದ್ರು? ಇವರೆಲ್ಲ ನನಗೆ ನೆನ್ನೆ ಗಾಡಿ ತೊಗೊಂಡಿರೋದು ಇವರಲ್ಲ, ಆ್ಯಕ್ಚುಲಿ ಬೇರೆ ಯಾರೋ ಗಾಡಿ ತೊಗೊಂಡಿದ್ದು. ಇವಾಗ ಇವ್ರು ನಾನೇ ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅವ್ರ ಹೆಸರೇನು ಅಂತ ಅಂದ್ಬಿಟ್ಟು. ನೆನ್ನೆ ಮಧ್ಯಾಹ್ನ ಬಂದು ಗಾಡಿ ಬಿಟ್ಟು ಹೋಗಿರೋದು ನಾನು ನೋಡಿ. ಈ ರೀತಿಯಾಗಿದೆ. ನಾನು ಇವಾಗ ಲೈವ್ ಬಂದು ನಾನು ಕೇಳ್ತಾ ಇದ್ದೀನಿ, ನನಗೆ ಈ ಗಾಡಿ ಬೇಡ. ಯಾಕೆಂದರೆ ಗಾಡಿನ ನಾನು ಮಗು ಥರ ನೋಡ್ಕೊಂಡಿರ್ತೀವಿ, ಎಲ್ಲೂ ಬೀಳಿಸ್ತಿದ್ದಂಗೆ ಒಂದು ಸ್ಕ್ರ್ಯಾಚ್ ಆಗಬಾರ್ದು ಹಾಗೆ ಅಂತ ಅಂದ್ಬಿಟ್ಟು ತೊಗೊಂಬಂದು ಸರ್ವಿಸಿಗೆ ಕೇರ್ ಮಾಡೋಕ್ಕೆ ಅಂತ ಬಿಟ್ಟರೆ ಇವರು ಈ ಥರ ಗಾಡಿ ನಾವು ಮುರಿದ್ಬಿಟ್ಟು ಕೊಟ್ಟರೆ ನಮಗೆ ನಾವು ತೊಗೊಂಡೋಗಿ ಏನು ಪ್ರಯೋಜನ? ಇದೇ ಗಾಡಿನ ನಾವು ತೊಗೊಂಬಂದರೆ ಸೆಕೆಂಡ್ ಹ್ಯಾಂಡು ನಿಮಗೆ ಗಾಡಿ ಪೇಮೆಂಟ್ ಅದು ಇದು ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಇವರು ಹೊಸ ಗಾಡಿ ಥರ ನಮಗೆ ವಾಪಸ್ ಏನಾದರೂ ಕೊಡ್ತಾರಾ?